ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮೇಥಿ ಪಲಾವ್ ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇದೇ ಥರ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಇದು ಹೋಟೆಲ್ ಸ್ಟೈಲ್ ಮೇಥಿ ಪಲಾವ್ ಮಾಡೋದು. ಇಂಗ್ರೀಡಿಯೆಂಟ್ಸ್ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದು ಹುರ್ಕೊಳ್ಳೋದಕ್ಕೆ ಧನಿಯಾ, ಸೋಂಪು ಮತ್ತೆ ಮೇಥಿ, ಕಸ್ತೂರಿ ಮೇಥಿ, 5ರಿಂದ 6 ಮೆಣಸಿನ್ಕಾಯಿ. ಇದು ಎಲ್ಲ ಮಸಾಲೆದು ಚಕ್ಕೆ, ಲವಂಗ, ಮತ್ತೆ ಮೊಗ್ಗು, ಮರಾಠಿ ಮೊಗ್ಗು, ಒಂದೇ ಒಂದು ಏಲಕ್ಕಿ ಎಲ್ಲ ತಗೊಂಡಿದ್ದೀನಿ. ಆಮೇಲೆ ಸೊಪ್ಪು ಕೂಡ ಹುರ್ಕೋಬೇಕು, ಈ ತರ ಫೈನ್ ಚಾಪ್ ಮಾಡಿರ್ಬೇಕು. ಆಮೇಲೆ ಪುದೀನ ಕೂಡ ಹುರ್ಕೋಬೇಕು, ಹುರ್ಕೊಳಕ್ ಹಾಕೋಬೇಕು, ಈ ತರ ಫೈನ್ ಚಾಪ್ ಮಾಡಿರ್ಬೇಕು. ಆಮೇಲೆ ಕಾಯಿ ಕೂಡ ಹುರ್ಕೋಬೇಕು. ಏನೇನೋ ಹುರ್ಕೊಳ್ಳೋದಕ್ಕೆ ತೋರಿಸ್ತೀನಿ ಅಂತ. ಆಮೇಲೆ ತರಕಾರಿ ಏನೇನು ತಗೊಂಡಿದ್ದೀನಿ ಅಂತ, ಈ ಕ್ಯಾರೆಟ್ ಮತ್ತೆ ಬೀನ್ಸ್, ಸ್ವಲ್ಪ ಕ್ಯಾಪ್ಸಿಕಮ್, ಮತ್ತೆ ಬಟಾಣಿ, ಮೊಸರು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇಷ್ಟು ಮಸಾಲೆ ಐಟಮ್ಸ್. ಇದು ಒಗ್ಗರಣೆಗೆ ಈರುಳ್ಳಿ ಮತ್ತೆ ಟೊಮೆಟೊ, ಇಷ್ಟುನು ಒಗ್ಗರಣೆ ಯಾವ ತರ ಮಾಡ್ತೀನಿ ಎಲ್ಲದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಹಾಗೇನೆ ಇದು ಅಕ್ಕಿ ಈ ಗ್ಲಾಸಲ್ಲಿ 2 ಗ್ಲಾಸ್ ತಗೊಂಡಿದ್ದೀನಿ ನಾನು. ಇಲ್ಲಿ ನಮ್ಮಿಬ್ಬರಿಗೆ ಮಾತ್ರ, ನಾವು ಇಬ್ಬರೇ ಇರೋದು, ಸೊ ಹಾಗಾಗಿ ಇಬ್ರಿಗೆ ಮಾತ್ರ ನಾನು ಮಾಡ್ಕೊಂತಾ ಇರೋದು. ನೀವು ಜಾಸ್ತಿ ಜನ ಇದ್ರೆ ಇದರಲ್ಲಿ 1 to ಡಬಲ್ ಆಡ್ ಮಾಡ್ಕೊಳ್ಳಿ. ಎಲ್ಲದನ್ನು ಅಷ್ಟೇ 1 to ಡಬಲ್ ಆಡ್ ಮಾಡ್ಕೊಳ್ಳಿ. ನಾನು ಈರುಳ್ಳಿ ಎಷ್ಟು ತಗೊಂಡಿದ್ದೀನಿ ಎಲ್ಲದನ್ನು ಒಗ್ಗರಣೆ ಸಮಯದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬನ್ನಿ. ಈಗ ಹುರ್ಕೊಳ್ಳೋದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತಗೋಬೇಕು. ತುಪ್ಪ ಏನ್ ಬೇಡ. ಹುರ್ಕೊಳ್ಳೋ ಸಾಮಗ್ರಿಗಳು ಏನೇನು ಅಂತಂದ್ರೆ, ಎಣ್ಣೆ ಕಾದಿದೆ, ತವನೇ ಕಾಸ್ಬಿಟ್ಟಿದ್ದೀನಿ. ಕಸೂರಿ ಮೇಥಿ, ಆಮೇಲೆ ಸೋಂಕಾಳು, ಜೀರಿಗೆ ಅಲ್ಲ ಸೋಂಕಾಳು, ಧನಿಯಾ ಎಲ್ಲ ಸ್ವಲ್ಪನೇ ತಗೊಂಡಿದ್ದೀನಿ. ನಾನು ಇಲ್ಲಿ ಸ್ವಲ್ಪ ಪ್ರಮಾಣ ಮಾಡ್ತಾ ಇದ್ದೀನಿ. ಇದು ಮದ್ವೆ ಮನೇಲೆಲ್ಲ ಇದೇ ತರನೇ ಮಾಡಿ ಹಾಕೋದು, ಇದೇ ಸ್ಟೈಲ್ ಅಲ್ಲೇನೆ. ಆಮೇಲೆ ಎಲ್ಲಾನು ಗರಂ ಮಸಾಲಾಗೆ ಏನೇನು ಹಾಕ್ತಾರೆ ಅದು ನೋಡಿ. 4 ಲವಂಗ, ಚಕ್ಕೆ, ಅನಾನಸು, ಮರಾಠಿ ಮೊಗ್ಗು, ಏಲಕ್ಕಿ. ಸಿಮ್ಮಲ್ಲೇ ಉರಿಬೇಕು, ಜಾಸ್ತಿ ಫ್ಲೇಮ್ ಇಟ್ಕೊಂಡು ಉರಿಬೇಡಿ. ಯಾಕೆ ಅಂತಂದ್ರೆ ಮಸಾಲೆ ಸೀದೋಗಿರೋ ವಾಸನೆ ಬಂದ್ಬಿಡುತ್ತೆ. ಸೊ ಅದಕ್ಕೇನೆ ಸಿಮ್ಮಲ್ಲೇ, ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ಉರಿರಿ. ಮೆಣಸಿನ್ಕಾಯಿ 5ರಿಂದ 6 ಹಾಕ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಪುದೀನ, ಹೆಚ್ಕೊಂಡಿರೋದು ಪುದೀನ, ಹುರ್ಕೊಳ್ಳೋದಕ್ಕೆ. ಮತ್ತೆ ಹಸಿ ವಾಸನೆ ಹೋಗ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹುರ್ಕೊಳ್ಳೋದಕ್ಕೇನೆ ಹಾಕ್ಬಿಡಿ. 1 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು. ಎಲ್ಲ ಸ್ವಲ್ಪ ಬಾಡಿಸ್ಕೊಂಡ್ ಬನ್ನಿ, ಜಾಸ್ತಿ ಇದಾಗಿ ಬಾಡಿಸ್ಬೇಡಿ, ಚೆನ್ನಾಗಿರೋದಿಲ್ಲ. ಆಮೇಲೆ ಸ್ವಲ್ಪ ಹಚ್ಕೊಂಡಿರೋ ಮೆಂತ್ಯ ಸೊಪ್ಪು, ಇಲ್ಲಿ ನಾನು ಅರ್ಧ ಕಟ್ ತಗೊಂಡಿದ್ದೀನಿ. ಅರ್ಧ ಕಟ್ ಪೂರ್ತಿ ಆಗ್ತಾ ಇಲ್ಲ, ಯಾಕೆ ಅಂತಂದ್ರೆ ನಾನು 2 ಕಪ್ಪು ಅಕ್ಕಿ ತಗೊಂಡಿರೋದು. ಅದಕ್ಕೆ ನಾನು ಅರ್ಧ ಕಟ್ಟಲ್ಲಿ ಸ್ವಲ್ಪ ಮುಕ್ಕಾಲು ಸೊಪ್ಪು ಹಾಕ್ತಾ ಇದ್ದೀನಿ ಬಾಡಿಸ್ಕೊಳ್ಳೋದಕ್ಕೆ. ಇದಿಷ್ಟು ರುಬ್ಬೋದಕ್ಕೆ ಹಾಕ್ಬೇಕು. ಯಾಕೆಂದ್ರೆ ಇದ್ರ ಜೊತೆಗೆ ನೀವು ಬೇಕಾದ್ರೆ ಪಾಲಕ್ ಸೊಪ್ಪು ಆಡ್ ಮಾಡ್ಕೋಬಹುದು. ಪಾಲಕ್ ಸೊಪ್ಪು ಆಡ್ ಮಾಡ್ಕೊಂಡ್ರೆ ನಿಮ್ಗೆ ಚೆನ್ನಾಗಿ ಒಳ್ಳೆ ಫ್ಲೇವರ್, ಕಲರ್ ಎಲ್ಲ ಬರುತ್ತೆ. ಚೆನ್ನಾಗಿ, ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ನಾನು ಪಾಲಕ್ ಸೊಪ್ಪು ತಂದಿರ್ಲಿಲ್ಲ, ಸೊ ಅದಕ್ಕೆ ಆಡ್ ಮಾಡ್ಕೊಂಡಿಲ್ಲ. ಬೇರೆಯವರೆಲ್ಲ ಕಲರ್ ಎಲ್ಲ ಆಡ್ ಮಾಡ್ಕೊಂತಾರೆ, ಸೊ ಆತರ ಎಲ್ಲ. ಸೊ ಬ್ಯಾಡಗಿ ಮೆಣಸಿನ್ಕಾಯಿ ಅದೆಲ್ಲ ಹಾಕ್ತಾರೆ. ನಿಮ್ಗೆ ಒಳ್ಳೆ ಕಲರ್ ಬೇಕು, ಒಳ್ಳೆ ಫ್ಲೇವರು, ತಿನ್ನಕ್ಕೆ ಒಳ್ಳೆ ರುಚಿಯಾಗಿರ್ಬೇಕು ಅಂದ್ರೆ ಈ ತರ ಮಾಡ್ಕೊಳ್ಳಿ. ಈ ತರ ಎಣ್ಣೆಯಲ್ಲಿ ಬಾಡಿದ್ರೆ ಸಾಕು. ಸ್ವಲ್ಪ 1-2 ನಿಮಿಷ ಹಂಗೆ ಬಾಡೋದಿಕ್ ಬಿಡ್ಬೇಕು. ಇವಾಗ ಕಾಯಿ ಹಾಕೊಳ್ಳಿ. ನಾನು 1 ಹಿಡಿಯಷ್ಟು ಕಾಯಿ ತಗೊಂಡಿದ್ದೀನಿ ಇಲ್ಲಿ. ಅದನ್ನು ಉರಿಯಕ್ಕೆ ಹಾಕೋಬೇಕು ನೀವು, ಯಾಕೆಂತಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬಾಡಿಸ್ಕೋಬೇಕು, ಅಂದ್ರೆ ಲೈಕ್ ಇದಕ್ಕೆಲ್ಲ ನಾನು ಹೊಂದ್ಕೋಬೇಕು ಖಾರಕ್ಕೆ. ಕಾಯಿ ಇದು ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವು ಯಾವಾಗ ಅಂತಂದ್ರೆ ಫ್ಯಾಮಿಲಿ ಫಂಕ್ಷನ್ನು, ಆಮೇಲೆ ಹಬ್ಬದ ಟೈಮಲ್ಲಿ, ಮಕ್ಕಳು ರಜೆ ಇದ್ದಾಗ ಇದನ್ನೆಲ್ಲ ಮಾಡ್ಕೊಟ್ರೆ ಖುಷಿಯಿಂದ ತಿಂತಾರೆ. ಟೇಸ್ಟಿಯಾಗೂ ಇರುತ್ತೆ ನಿಮ್ಗೆ. ಇದನ್ನ 1-2 ನಿಮಿಷ ಸ್ವಲ್ಪ ಬಾಡೋದಿಕ್ ಬಿಡ್ಬೇಕು. ಇದ್ರ ಜೊತೆಗೇನೆ ಒಂದು ಸಣ್ಣ ಸ್ಪೂನ್ ಇಷ್ಟು ಅರಿಶಿನ ಆಡ್ ಮಾಡ್ಬೇಕು.
ಪಿಂಚಷ್ಟು ಅರಿಶಿನ ಆ್ಯಡ್ ಮಾಡಿ ಚೆನ್ನಾಗಿ ಇದಕ್ಕೆ ಬಾಡೋದಕ್ಕೆ ಬಿಟ್ಬಿಡಿ. ಚೆನ್ನಾಗಿ ಹುರ್ಕೋಬೇಕು. ಈಗ ಇದು ಬಾಡಿದೆ, ಸ್ವಲ್ಪ ಇದು ಆರಬೇಕು. ಆರ್ಕೊಂಡಾದ್ಮೇಲೆ ರುಬ್ಕೊಳ್ಳೋಣ. ನೆಕ್ಸ್ಟ್ ಒಗ್ಗರಣೆ ಹಾಕೊಳ್ಳೋಣ. ಬನ್ನಿ, ಆಫ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತಾದ್ಮೇಲೆ ರುಬ್ಕೋಬೇಕು. ಹುರಿದಿರೋದು ಬಿಸಿ ಎಲ್ಲ ಆರಾದ್ಮೇಲೆ ರುಬ್ಕೊಂಡಿದ್ದೀನಿ ನೋಡಿ, ಎಷ್ಟು ಗ್ರೀನ್ ಕಲರ್ ಆಗಿ ಬಂದಿದೆ. ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ. ಆಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳಿ. ಆ ಕುಕ್ಕರ್ಗೆ 4 ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. 4 ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡ್ಕೊಳ್ಳಿ. ಏಕೆಂದರೆ ಇದರಲ್ಲಿ ಮತ್ತೆ ನಾನು ಮಧ್ಯದಲ್ಲಿ ಇದಕ್ಕೆ 1 ಕಪ್ ಮೊಸರು ಹಾಕ್ತಾ ಇದ್ದೀನಿ. ಸೊ ಆಯಿಲ್ ಜಾಸ್ತಿ ಆ್ಯಡ್ ಮಾಡೋದು ಅವಶ್ಯಕತೆ ಇಲ್ಲ, ಬರೀ 4 ಟೇಬಲ್ ಸ್ಪೂನ್ ಸಾಕು. ಇಲ್ಲಿ ನಾನು ಸುಪ್ರೀಂ ಹಾರ್ವೆಸ್ಟ್ ಅವ್ರದ್ದು ಕಸೂರಿ ಮೇಥಿ ಯೂಸ್ ಮಾಡ್ತಿದ್ದೀನಿ. ಆಮೇಲೆ ಯಾವುದೇ ಥರ ಮಸಾಲೆ ಒಗ್ಗರಣೆಗೆ ಹಾಕೋದು ಬೇಕಾಗಿಲ್ಲ. ಮಸಾಲೆ ಅಂತಂದರೆ ಚಕ್ಕೆ, ಲವಂಗ, ಮೊಗ್ಗು, ಏಕೆಂದರೆ ರುಬ್ಕೊಳ್ಳೋಕೆ ಹಾಕಿದ್ದೀವಲ್ಲ, ಸೊ ಅದಕ್ಕೆ ಮಸಾಲೆ ಏನು ಹಾಕೋದು ಬೇಡ. ಇಲ್ಲಿ ನಾನು 2 ಈರುಳ್ಳಿ ಬಳಸಿದ್ದೀನಿ. 2 ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊಂಡು ಬಳಸಿದ್ದೀನಿ. ನೋಡ್ಬೋದು ನೀವು. ಅದನ್ನು ಗೋಲ್ಡನ್ ಫ್ರೈ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. 1-2 ನಿಮಿಷ ಗೋಲ್ಡನ್ ಫ್ರೈ ಆಗೋವರೆಗೂ ಬಾಡಿಸ್ಕೊತ ನೀಟಾಗಿ ಲೋ ಫ್ಲೇಮಲ್ಲೇ ಬಾಡಿಸ್ಕೋಬೇಕು. ಆವಾಗಲೇ ನಿಮಗೆ ಒಂದು ಸ್ವಲ್ಪ ಟೇಸ್ಟ್ ಬರುತ್ತೆ. ಆಮೇಲೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಯಾವುದೇ ರೀತಿ ಅಡುಗೆ ಮಾಡೋದೇ ಆಗಲಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಅದು ಸೀದೋಗಿರೋ ಥರ ವಾಸನೆ ಬಂದರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಸೊ ಅದಕ್ಕೋಸ್ಕರನೇ ಲೋ ಫ್ಲೇಮಲ್ಲಿ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬಾಡಿಸ್ಕೋಬೇಕು. ಆಮೇಲೆ ನಾನಿಲ್ಲಿ 50 ಗ್ರಾಮ್ಸ್ ಅಷ್ಟು ಬಟಾಣಿ ತೊಗೊಂಡಿದ್ದೀನಿ. ನೋಡ್ಬೋದು ನೀವು. ಬಟಾಣಿ ಬದಲು ನಿಮ್ಗೆ ಯಾವ್ದಾನ ಲೈಕ್ ಇಟ್ಕಿದ ಅವರೆಕಾಳು, ಇವಾಗ ಅವರೆಕಾಳು ಸೀಸನ್ ಸ್ಟಾರ್ಟ್ ಆಗಿದೆಯಲ್ವಾ, ಇಟ್ಕಿದ ಅವರೆಕಾಳು ಮತ್ತು ಬೇರೆ ಕಾಳುಗಳು ಬರುತ್ತಲ್ವ, ಸೊ ಅದನ್ನು ಆ್ಯಡ್ ಮಾಡ್ಕೋಬೋದು. ಆಮೇಲೆ ಕಾಬೂಲ್ ಕಡಲೆ ಹಾಕೋಕ್ಕೋಗ್ಬೇಡಿ, ಅದು ಟೇಸ್ಟ್ ಹೊರಟೋಗ್ಬಿಡುತ್ತೆ ನಿಮಗೆ ಈ ಥರ ಪಲಾವ್ಗೆಲ್ಲನೂ. ಟೊಮೆಟೊ ಬಾತ್ಗಾದರೆ ಹಾಕ್ಬೋದು, ಚೆನ್ನಾಗಿರುತ್ತೆ. ಬಟ್ ಈ ಥರ ಪಲಾವ್ಗೆಲ್ಲನೂ ಕಾಬೂಲ್ ಕಡಲೆ ಎಲ್ಲ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ತರಕಾರಿಗಳು ನೋಡಿ, ನಾನು ತರಕಾರಿಗಳು ತೊಗೊಂಡಿದ್ದೀನಲ್ಲ, ಇಷ್ಟು ತರಕಾರಿ ತೊಗೊಂಡ್ರೆ ಸಾಕು ಇಬ್ಬರು ಇರೋರಿಗೆ. ಇದು 4 ಜನ 5 ಜನ ಆ ಥರ ಇರೋರಿಗೆ ಸ್ವಲ್ಪ ಹುರುಳಿಕಾಯಿ, ಕ್ಯಾರೆಟು, ಗೆಡ್ಡೆಕೋಸು ಎಲ್ಲ ಆ್ಯಡ್ ಮಾಡ್ಕೋಬೋದು. ಅದ್ರ ಜೊತೆಗೆ ಹೂಕೋಸು ಆ್ಯಡ್ ಮಾಡ್ಕೋಬೋದು ನೀವು. ನಾನಿಲ್ಲಿ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗೆಡ್ಡೆಕೋಸು ಖಾಲಿಯಾಗಿತ್ತು ಅದರಿಂದ, ಸೊ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು ಒಂಥರ ಬೇರೆ ಫ್ಲೇವರ್ ಕೊಡುತ್ತೆ, ಟೇಸ್ಟು ಕೊಡುತ್ತೆ, ಚೆನ್ನಾಗೂ ಇರುತ್ತೆ. ಒಂದು ಅರ್ಧ ಅಷ್ಟೇ ಕ್ಯಾಪ್ಸಿಕಮ್ ಯೂಸ್ ಮಾಡಿದ್ದೀನಿ, ಜಾಸ್ತಿನೂ ಯೂಸ್ ಮಾಡಿಲ್ಲ ನಾನು. ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತರಕಾರಿಗಳನ್ನೆಲ್ಲ ಚೆನ್ನಾಗಿ ಫ್ರೈ ಆದ್ರೇ ಅದು ತಿನ್ನೋದಕ್ಕೆಲ್ಲ ಚೆನ್ನಾಗಿರುತ್ತೆ. ನಾನು ಪದೇ ಪದೇ ಹೇಳ್ತಿದ್ದೀನಿ ಅಂತ ಅಂದ್ಕೋಬೇಡಿ. ಯಾಕೆ ಅಂತಂದರೆ ಇದೇ ಥರ ನಾವು ಟ್ರೈ ಮಾಡಿದ್ವಿ ಮನೆಯಲ್ಲಿ, ಈ ಥರ ಟೇಸ್ಟ್ ಬರಲಿಲ್ಲ ನಿಮ್ಮ ಥರ ಅಂತ ಅನ್ಬಾರ್ದಲ್ವ. ಅದಕ್ಕೇ ಯಾವ ಥರ ನಾನು ಮಾಡಿದ್ದೀನಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಮಧ್ಯದಲ್ಲಿ. ಅದು ನಿಮಗೂ ಗೊತ್ತಾಗಲಿ ಅಂತ ಮನೆಯಲ್ಲಿ ಯಾವ ಥರ ಮಾಡ್ಕೊಳ್ಳೋದಕ್ಕೆ. ಹಾಗೆ ಉದ್ದುದ್ದಕ್ಕೆ ಹೆಚ್ಚಿದ್ದೀನಿ ನೋಡಿ ಟೊಮೆಟೊಗಳು, ಅದು ಬೇಗನೆ ಬೆಂದೋಗುತ್ತೆ, ಆಮೇಲೆ ಟೇಸ್ಟಿಯಾಗೂ ಇರುತ್ತೆ. ನಮಗೆ ತಿನ್ಬೇಕಾದ್ರೆ ಲೈಕ್ ಅದು ಫೀಲ್ ಆಗುತ್ತೆ, ಚೆನ್ನಾಗಿರುತ್ತೆ. ಉದ್ದುದ್ದಕ್ಕೆ ಹೆಚ್ಕೊಂಡ್ರೆ ಬೇಗ ಸಣ್ಣ ಸಣ್ಣದಾಗಿ ಹೆಚ್ಚಿದ್ರೆ ನಮಗೆ ಗೊತ್ತಾಗಲ್ಲ ಟೊಮೆಟೊ ಆ್ಯಡ್ ಮಾಡಿದ್ದೀವಿ ಅಂತ. ನಮಗೆ ಓನ್ಲಿ ಬರೀ ತರಕಾರಿ ಸಿಗ್ತಾ ಇರುತ್ತೆ. ಇದರಲ್ಲಿ ಅಂದರೆ ಲೈಕ್ ನಮಗೆ ಟೊಮೆಟೊ ಎಲ್ಲನೂ ಸಿಗುತ್ತಲ್ವ, ಅದು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಉದ್ದುದ್ದಕ್ಕೆ ಹೆಚ್ಚಿದ್ದೀನಿ, ಬೇಗನೆ ನೋಡಿ ಬೆಂದೋಯ್ತು. ಇವಾಗ ನಾವು ರುಬ್ಕೊಂಡಿರೋ ಖಾರನ ಆ ಮಿಶ್ರಣನ ಹಾಕ್ತಾಯಿದ್ದೀನಿ. ಅದನ್ನು ನೀವು ಚೆನ್ನಾಗೆ ಮಿಕ್ಸ್ ಮಾಡಿ ಚೆನ್ನಾಗೆ ಬೇಯೋದಕ್ಕೆ ಬಿಡಬೇಕು. 1 2 3 4 ಮಿನಿಟ್ಸ್ ಚೆನ್ನಾಗಿ ಅದು ಹೊಂದ್ಕೋಬೇಕು ಎಲ್ಲದಕ್ಕೂ. ಆಮೇಲೆ ಅದು ನೀವು ಜಾರ್ನ ಪಕ್ಕಕ್ಕಿಟ್ಟಾಗ ಸ್ವಲ್ಪ ಅದಕ್ಕೆ ನೀರು ಮಾಡಿ ನೀಟಾಗಿ ಎಲ್ಲನೂ ಆ ನೀರನ್ನ ಲಾಸ್ಟಲ್ಲಿ ಅಕ್ಕಿ ಜೊತೆಗೆ ಆ್ಯಡ್ ಮಾಡಿ ಅದನ್ನು ಲೈಕ್ ಸಾಕು ಅಂತ ಅಂದ್ಬಿಟ್ಟು ತೊಳೆಯೋಕೆ ಇಟ್ಬಿಡ್ಬಿಡಿ. ಆ ನೀರನ್ನ ಲೈಕ್ ಖಾರ ಇನ್ನೂ ಇರುತ್ತಲ್ವ, ಆ ನೀರನ್ನ ಇದಕ್ಕೆ ಆ್ಯಡ್ ಮಾಡಿ ನೋಡಿ. ಏಕೆಂದರೆ ತಳ ಹಿಡಿಬಾರ್ದು ಅಂತ ನಾನು ಈ ಥರ ಸ್ಟಿರ್ ಮಾಡ್ತಾನೆ ಇರ್ತೀನಿ. ಆ ಥರ ನೀಟಾಗಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಬೇಕು. ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದಾಗ 1/2 ಕಪ್ ಮೊಸರು ಅಷ್ಟೇ ನಾನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಏಕೆ ಅಂತಂದರೆ ನಾವಿಬ್ಬರಿಗೆ ಅಲ್ವಾ, ಸೊ 1/2 ಕಪ್ ಮೊಸರು. ನೀವು 4 ಜನಕ್ಕಾದರೆ ಫುಲ್ ಕಪ್ ಮೊಸರನ್ನ ನೀವು ಹಾಕಬೇಕು. ಅಂದರೆ 1/2 ಕಪ್ ಅಂತಂದರೆ ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟೇ ಮೊಸರು ನಾನು ಆ್ಯಡ್ ಮಾಡಿರೋದು. ಗಟ್ಟಿ ಮೊಸರು ತೊಗೊಂಡಿದ್ದೀನಿ.
ಆಮೇಲೆ ಚೆನ್ನಾಗಿ ಬಬಲ್ಸ್ ಬರ್ಬೇಕಾರೆ ನೀವು ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕೊಳ್ಳಿ. ಇಲ್ಲಿ ನಾನು ರಾಕ್ ಸಾಲ್ಟ್ ಬಳಸ್ತಾ ಇದ್ದೀನಿ. ನೋಡ್ಬೋದು ಕಲರು ಚೆನ್ನಾಗಿದೆ, ಚೇಂಜ್ ಆಗಿದೆ, ಅದು ರಾಕ್ ಸಾಲ್ಟ್ ಅಂತಾರೆ. ಆಮೇಲೆ ಪಿಂಚ್ ಅರಿಶಿನ ಹಾಕಿ. ಅರಿಶಿನ ಇಷ್ಟ ಇಲ್ಲ ಅಂದವರು ಸ್ಕಿಪ್ ಮಾಡ್ಕೋಬೋದು. ಬಟ್ ನಾನು ಎಲ್ಲ ಅಡುಗೆಗೂ ನಾನು ಅರಿಶಿನ ಆ್ಯಡ್ ಮಾಡ್ತೀನಿ, ಚೆನ್ನಾಗಿರುತ್ತೆ ಅಂತ. ಮತ್ತು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದೆಲ್ಲ ಆದಮೇಲೆ ಚೆನ್ನಾಗಿ ಕುದಿ ಬರಬೇಕು, ಅದು ನಿಮಗೆ ಸ್ಮೆಲ್ ಗೊತ್ತಾಗಬೇಕು. ಒಳ್ಳೆ ಕುದಿ ಬಂದಿದೆ, ಒಳ್ಳೆ ಘಮ ಬರ್ತಾ ಇದೆ ಅಂತ, ಫ್ರಾಗ್ರೆನ್ಸ್ ಬರ್ತಾ ಇರ್ಬೇಕಾರೆ ನೀವು ಅಕ್ಕಿ ಆ್ಯಡ್ ಮಾಡಬೇಕು. ತಗೊಂಡಿರೋ ಅಕ್ಕಿ ಅದರಲ್ಲೇ ನೀವು ಅಳತೆ ಮಾಡಿ ನೀರನ್ನು ತೆಗೆದಿಟ್ಕೊಂಬಿಡಿ. ನೀವು ಅನ್ನಕ್ಕೆ ಯಾವ ಥರ ಕುಕ್ಕರಲ್ಲಿ ಇಡ್ತೀರಾ ಅದೇ ಥರನೇ ಅಳತೆ ಮಾಡಿ ನೀರನ್ನ ತೆಗೆದಿಟ್ಕೊಡಿ. ನಾನಿಲ್ಲಿ 2 ಕಪ್ ಅಕ್ಕಿಗೆ ನಾನಿಲ್ಲಿ 2 ಲೋಟ ನೀರು ಹಾಕಿದ್ದೀನಿ. ಆಮೇಲೆ ಎಕ್ಸ್ಟ್ರಾ ಇದು ಖಾರದ ನೀರನ್ನು ಹಾಕಿದ್ದೀನಿ. ಕರೆಕ್ಟಾಗಿ ಬರುತ್ತೆ ನೋಡಿ, ತೋರಿಸ್ತಾ ಇದ್ದೀನಿ, ಅಳತೆ ನಿಮಗೆ ತೋರಿಸ್ತೀನಿ. ನೋಡ್ಬೋದು ಕರೆಕ್ಟಾಗಿ ಬಂದಿದೆ. ಅಷ್ಟು ಅಳತೆ ಇರಬೇಕು. ಜಾಸ್ತಿ ನೀರು ಹಾಕಿದ್ರೂ ಮುದ್ದೆ ಥರ ಆಗಿಬಿಡುತ್ತೆ, ಉದುದ್ರಾಗಿ ಬರಲ್ಲ ನಿಮಗೆ. ಆಮೇಲೆ ಸ್ವಲ್ಪ 1-2-3 ಡ್ರಾಪ್ಸ್ ಅಷ್ಟು ನಿಂಬೆಹಣ್ಣು ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು, ಅದು ಹೊಂದ್ಕೋಬೇಕು ಅಕ್ಕಿ ಜೊತೆಗೆ. ನೀರು ಹಾಕಿದ ತಕ್ಷಣ ಲಿಡ್ಡನ್ನ ಕ್ಲೋಸ್ ಮಾಡಿಬಿಡಿ ಯಾವತ್ತೂ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ. ನಾವು ಯಾವುದೇ ಒಗ್ಗರಣೆಗೆ ಆಗಲಿ ರುಬ್ಕೊಳ್ಳೋಕ್ಕೆ ಆಗಲಿ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕ್ಕೊಂಡಿರಲಿಲ್ಲ. ಮೇಲಷ್ಟೇ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಆಲ್ರೆಡಿ. ಈ ಸಮಯದಲ್ಲಿ ನಾವು ಲಿಡ್ನ ಕ್ಲೋಸ್ ಮಾಡಬೇಕು. ಈ ಥರ ಕುದಿ ಬಂದಾಗ್ಲೇ ಕ್ಲೋಸ್ ಮಾಡಿದ್ರೇ ಅವಾಗ ಉದುದ್ರಾಗಿ ಚೆನ್ನಾಗಿ ಬರುತ್ತೆ ಪಲಾವು, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನೋಡಿ ನಾನು ಲಿಡ್ ಕ್ಲೋಸ್ ಮಾಡಿದೆ. 1-2 ವಿಷಿಲ್ ಬರ್ಸ್ಕೊಳ್ಳಿ, ಅಷ್ಟೇ ಸಾಕು, ಮತ್ತೆ ಜಾಸ್ತಿ ಬರ್ಸ್ಕೊಳ್ಳೋಕೆ ಹೋಗಬೇಡಿ. ಬಿಸಿ ಬಿಸಿ ಮೇಥಿ ಪಲಾವ್ ರೆಡಿ. ಎಷ್ಟು ಚೆನ್ನಾಗಿ ಗ್ರೀನಿಶ್ ಆಗಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಘಮ ಘಮ ಅಂತಿದೆ, ಟೇಸ್ಟಿಯಾಗಿ ಕೂಡ ಇದೆ. ಲಾಸ್ಟಲ್ಲಿ ರೆಡಿ ಆಗಿದೆ ನೋಡಿ, ನೋಡ್ಬೋದು. ಇದೇ ಥರ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸೋದು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.